ಒಂದು ದಿವಸ ಒಬ್ಬ ಸಹೋದರಿ ಬಂದಿದ್ದಳು. ಬಂದು ಅಣ್ಣ ನನಗಾಗಿ ಪ್ರಾರ್ಥನೆ ಮಾಡಿ ಅಂದಳು. ಆಕೆ ಫ್ಯಾಮಿಲಿ ನನಗೆ ಗೊತ್ತು. ಅವರಿಗೆ ಸ್ವಂತ ಮನೆ ಇದೆ, ಅವರಿಗೊಂದು ಕಾರಿದೆ. ಆಕೆಗೆ ಕೇಳಿದೆ, ಯಾಕೆ ಒಬ್ಬರೇ ಬಂದಿರಿ, ಗಂಡ ಎಲ್ಲಿ ಎಂದು ಕೇಳಿದೆ. ಅವರಿನ್ನಿಲ್ಲಣ್ಣ, ಏನಾದರೂ ಸತ್ತೋದ್ರಣ ಅಂದಳು. ಯಾವಾಗ ಸತ್ತೋದ್ರಮ್ಮ? 2 months ಬ್ಯಾಕ್ ಸತ್ತೋದ್ರಣ ಅಂದಳು. ಕೇಳಿ ದುಃಖ ಅನಿಸಿತು. ಏನ್ ಮಾತಾಡ್ಬೇಕೆಂದು ಅರ್ಥ ಆಗ್ಲಿಲ್ಲ. ಆಯ್ತು ಸರಿಯಮ್ಮ, ಈ ಕಷ್ಟ ಕಾಲದಲ್ಲಿ, ಈ ಸಮಯದಲ್ಲಿ ಯಾವ ರೀತಿ ಆಧರಿಸಿ ಸಂತೈಸಬೇಕೆಂದು ನನಗೆ ಅರ್ಥವಾಗ್ತಿಲ್ಲ. ಖಂಡಿತವಾಗಿ ಪ್ರಾರ್ಥಿಸ್ತೇನೆ. ಏನಾದರೂ ಪ್ರಾರ್ಥನೆ ರಿಕ್ವೆಸ್ಟ್ ಇದೆಯಾ ಅಂದಾಗ, ಅಣ್ಣ ಕಲ್ವರಿ ಟೆಂಪಲ್ನಲ್ಲಿ ಕನಿಷ್ಠ ಬಾತ್ರೂಮ್ ಕ್ಲೀನ್ ಮಾಡುವಂತಹ ಕೆಲಸ ಏನಾದರೂ ಕೊಡಿಸ್ತೀರಾ ನನಗೆ? ನಿನಗ್ಯಾಕೆ ಆ ಪರಿಸ್ಥಿತಿ ಬಂತಮ್ಮ? ಸ್ವಂತ ಮನೆ ಇದೆ, ಸ್ವಲ್ಪ ಮಟ್ಟಿಗೆ ವಸ್ತು ವಾಹನಗಳಿವೆ ಅಲ್ಲವೇ ಅಂದ್ರೆ, ಇಲ್ಲಣ್ಣ ಎಲ್ಲವೂ ಹೋದವು. ಏನಾಯ್ತು ಅಂದೆ. ನನಗೆ ಗೊತ್ತಿಲ್ಲ ಅಣ್ಣ, ನನ್ನ ಗಂಡ ಸಾಲ ಮಾಡಿ ಮನೆ ಕೊಂಡ್ಕೊಂಡಿದ್ದಾರೆಂದು. ನನಗೆ ಗೊತ್ತಿಲ್ಲ ಅಣ್ಣ, ಲೋನ್ ಮಾಡಿ ಕಾರ್ ಕೊಂಡ್ಕೊಂಡಿದ್ದಾರೆಂದು. ನನಗೆ ಗೊತ್ತಿಲ್ಲ ಅಣ್ಣ, ಎಷ್ಟೊಂದು ಸಾಲ ಮಾಡಿದಾರೆಂದು. ಅವರು ಸತ್ತ ಮರುಕ್ಷಣವೇ ಎಲ್ಲರೂ ಬಂದು ಯಾರ್ಯಾರಿಗೆ ಏನೇನು ಬೇಕಾಗಿತ್ತೋ ಅದನ್ನು ತಗೊಂಡು ಹೋದ್ರಣ್ಣ. ಈಗ ನಾನು ನನ್ನ ಮಕ್ಕಳು ಬೀದಿ ಪಾಲಾದೇವಂದಳು. ಈ ದಿನ ತಿನ್ನಲು ಆಹಾರ ಕೂಡ ಇಲ್ಲದ ಪರಿಸ್ಥಿತಿ ಅಣ್ಣ. ಕಟ್ಟಿಕೊಳ್ಳಲು ಬಟ್ಟೆ ಕೂಡ ಇಲ್ಲದ ಪರಿಸ್ಥಿತಿ. ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನ ಹಾಕಲಾರದ ಪರಿಸ್ಥಿತಿ ಇದೆ ಅಣ್ಣ. ಅಮ್ಮ ಸಹೋದರಿಯರೇ, ನಿಮಗೆ ಭಯ ಹುಟ್ಟಿಸ್ತಾ ಇಲ್ಲ, ಆದರೆ ಹೇಳುವುದನ್ನ ಕೇಳಿರಿ. ಈ ದಿನ ನಿಮ್ಮ ಕಣ್ಮುಂದೆ ಕಾಣಿಸುವ ನಿಮ್ಮ ಗಂಡ ಹೊರಗೇನ್ ಮಾಡ್ತಿದ್ದಾನೆಂದು ನಿಮಗೆ ಗೊತ್ತಿಲ್ಲ. ಎಲ್ಲವನ್ನೂ ನಮಗಾಗಿ ಕೂಡಿಡ್ತಾನ ಅಂದ್ಕೊಳ್ತಿರ್ಬೋದು, ಯಾವ ಕೊರತೆ ಇಲ್ಲದಂತೆ ನೋಡ್ಕೊಳ್ತಿದ್ದಾನ ಅಂದ್ಕೊಳ್ಬೋದು. ಆದರೆ ಆ ಸಮೃದ್ಧಿಯಲ್ಲಾಗಿರ್ಬಹುದು ಅಥವಾ ಹೊಂದಿಕೊಳ್ಳುವ ವಿಷಯಗಳಲ್ಲಾಗಿರ್ಬಹುದು, ಒಂದು ವೇಳೆ ವಾಸ್ತವ ಗ್ರಹಿಸಲಾರದ ಸ್ಥಿತಿಯಲ್ಲಿ ನೀವಿರುವುದಾದರೆ ನಿಮಗೆ ಗೊತ್ತಿಲ್ಲದೇ ಇರಬಹುದು ನಿಮ್ಮ ಗಂಡ ಹೊರಗೇನ್ ಮಾಡ್ತಿದ್ದಾನೆಂದು. ಗಂಡ ಸತ್ತ ನಂತರ ಸಹೋದರಿ ಬಂದು ಹೇಳ್ತಾಳೆ, ಅಯ್ಯ, ನನ್ನ ಜೀವಿತದಲ್ಲಿ ಯಾವತ್ತೂ ಊಹಿಸಲಿಲ್ಲ. ನನಗೇನ್ ಕಡಿಮೆ ಇದೆ, ಗಂಡ ಇದ್ದಾನೆ, ನನಗೇನ್ ಕಡಿಮೆ, ಮನೆ ಇದೆ, ನನಗೇನ್ ಕಡಿಮೆ, ಮಕ್ಕಳಿದ್ದಾರೆ, ನನಗೇನ್ ಕಡಿಮೆ, ಯಾವ ಕೊರತೆ ಇಲ್ಲ ಅಂದ್ಕೊಂಡೆ. ಆದ್ರೆ ಗಂಡ ಸತ್ತ ನಂತರ ಗೊತ್ತಾಯ್ತಣ್ಣ, ನಮಗೇನೂ ಇಲ್ಲ ಎಂಬ ಸಂಗತಿ, ನಮಗೇನೂ ಉಳಿತಾಯ ಮಾಡಲಿಲ್ಲ ಎಂಬ ವಾಸ್ತವ. ಅಲ್ಲಿಯವರೆಗೂ ವೇಟ್ ಮಾಡೋಣವೇ? ತೀರಿ ಹೋಗುವವರೆಗೂ ವೇಟ್ ಮಾಡೋಣವೇ? ಅದಕ್ಕೆ ಹೇಳ್ತಿದ್ದೇನೆ, ಗಂಡ ಆಗಿರ್ಬೋದು, ಹೆಂಡತಿಯಾಗಿರ್ಬೋದು, ಒಡ ಹುಟ್ಟಿದವರಾಗಿರ್ಬೋದು, ನೀವು ನಂಬಿದ ಸ್ನೇಹಿತನಾಗಿರಬಹುದು, ರೂಮೇಟ್, ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಅವರು ನಶಿಸಿ ಹೋಗಿ ಆನಂತರ ಅವರು ನರಕಕ್ಕೆ ಹೋಗುವವರೆಗೂ ನಾವು ವೇಟ್ ಮಾಡೋಣವೇ? ಇಲ್ಲವೇ ನಮಗೆ ತಿಳಿದಿರುವಂತಹ ಸತ್ಯವನ್ನು ಅವರಿಗೇ ತಿಳಿಯಪಡಿಸೋಣವೇ? ಯೆಹೆಜ್ಕೇಲನ ಪುಸ್ತಕ 33ನೇ ಅಧ್ಯಾಯ ವಚನ 1ರಿಂದ ಕೆಲವು ವಚನ ಓದುತ್ತಿದ್ದೇನೆ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ. ನಾನು ದೇಶದ ಮೇಲೆ ಖಡ್ಗವನ್ನು ಬೀಳಮಾಡುವಾಗ ಆ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿದ ಕೂಡಲೇ ಕೊಂಬನ್ನೂದಿ ಸ್ವಜನರನ್ನು ಎಚ್ಚರಿಸಿದರೂ ಕೊಂಬಿನ ಕೂಗನ್ನು ಕೇಳಿ ಯಾವನೇ ಆಗಲಿ ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶವಾದರೆ ತನ್ನ ಮರಣಕ್ಕೆ ತಾನೇ ಕಾರಣ. ನರಪುತ್ರನೇ, ನಿನ್ನನ್ನು ನಾನು ಕಾವಲುಗಾರನನ್ನಾಗಿ ನೇಮಿಸುತ್ತಿದ್ದೇನೆ. ಆ ದಿನಗಳಲ್ಲಿ ಸಾಧಾರಣವಾಗಿ ಕಾವಲುಗಾರನ ಜವಾಬ್ದಾರಿಕೆ ಏನೆಂದರೆ, ಶತ್ರು ಸೈನ್ಯವಾಗಲಿ ಇಲ್ಲವೇ ಶತ್ರುಗಳು ಬರುತ್ತಾ ಇರುವಾಗ ಎಚ್ಚರವಾಗಿರುವಂತಹ ಈ ಕಾವಲುಗಾರರು ತಕ್ಷಣವೇ ಕೊಂಬನ್ನು ಊದುತ್ತಾ ಇದ್ರು. ಕೊಂಬೂದುವುದಾದರೆ ಅದು ಎಚ್ಚರಿಕೆಯಾಗಿದೆ, ನಾವು ಅಪಾಯದಲ್ಲಿದ್ದೇವೆ, ಶತ್ರು ಬರ್ತಿದ್ದಾನೆ, ಎದ್ದೇಳಿರಿ ಎಂದು ಎಚ್ಚರಿಸುವಂಥದ್ದಾಗಿದೆ. ಈ ಕಾವಲುಗಾರನು ಎಚ್ಚರಿಕೆಗಾಗಿ ಕೊಂಬನ್ನು ಊದುತ್ತಾನೆ. ಎಚ್ಚರವಾಗಿರಬೇಕಾದವರು ಎಚ್ಚರವಾಗಿರಲಿಲ್ಲ. ಶತ್ರು ಬಂದು ಅವರನ್ನು ಕೊಂದಾಕುತ್ತಾನೆ. ಅವರ ಪ್ರಾಣಕ್ಕೆ ಅವರೇ ಕಾರಣರಾದ್ರು. ಎಚ್ಚರ ಮಾಡಿದಾಗಿಯೂ ಅಪಾಯ ಬರ್ಲಿಕ್ಕಿದೆ, ನಾಶನ ಬರ್ಲಿಕ್ಕಿದೆ, ನಷ್ಟ ಬರ್ಲಿಕ್ಕಿದೆ, ಶತ್ರು ಬರ್ಲಿಕ್ಕಿದ್ದಾನೆ, ನಿಮ್ಮ ಮೇಲೆ ದಾಳಿ ಮಾಡ್ಲಿಕ್ಕಿದ್ದಾನೆ, ನಿಮ್ಮನ್ನು ಕೊಂದಾಕ್ಲಿಕ್ಕಿದ್ದಾನೆ ಎಂದು ನಿಮ್ಮನ್ನು ಎಚ್ಚರಿಸಿದರೂ ಕೂಡ ಯಾವನೇ ಆಗಲಿ ನಿರ್ಲಕ್ಷ್ಯತನದಿಂದ ಜೀವಿಸಿ ಮರಣ ಹೊಂದುವುದಾದರೆ ತನ್ನ ಮರಣಕ್ಕೆ ಅವನೇ ಕಾರಣನು. ಆದರೆ ಮುಂದಿನ ವಚನ ನೋಡಿ, 6ನೇ ವಚನ. ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿಯೂ ಕೊಂಬನ್ನು ಊದದೇ ಇರುವುದರಿಂದ ಸ್ವಜನರನ್ನು ಎಚ್ಚರಿಸದೆಯೂ ಇವರಲ್ಲಿ ಖಡ್ಗವು ಬಿದ್ದು ಆ ಜನರೊಳಗೆ ಯಾವನನ್ನೇ ಆಗಲಿ ನಾಶ ಮಾಡಿದರೆ ಅವನು ತನ್ನ ಅಧರ್ಮದಲ್ಲಿ ನಾಶಗೊಂಡು ಆ ಮನುಷ್ಯನ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೇ ಮುಯ್ಯಿ ತೀರಿಸುವೆನು. ಕಾವಲುಗಾರನು ಶತ್ರು ಬರುವುದನ್ನು ನೋಡ್ತಾನೆ.
ಎಚ್ಚರಿಸಬೇಕಾದ ಸಮಯದಲ್ಲಿ ಎಚ್ಚರಿಸಲಾರದೆ ನಿರ್ಲಕ್ಷ್ಯತನದಿಂದ ನಡ್ಕೊಳ್ತಾನೆ. ಶತ್ರು ಬರ್ತಾನೆ, ಆ ಮನುಷ್ಯನನ್ನು ಕೊಂದಾಕ್ತಾನೆ, ಅವನು ಸತ್ತೋಗುತ್ತಾನೆ. ಆದರೆ ಆ ಮನುಷ್ಯನ ಪ್ರಾಣದ ಕುರಿತಾಗಿ ಕಾವಲುಗಾರನಿಗೆ ನಾನು ಲೆಕ್ಕ ಕೇಳುತ್ತೇನೆ. ಇದನ್ನು ದೇವರು ಪ್ರವಾದಿಯಾದ ಎಹೆಜ್ಕೇಲನಿಗೆ ಹೇಳ್ತಿದ್ದಾರೆ. ಹಾಳಾಗಿ ಹೋಗುವವರನ್ನು ನೋಡಿ, ಕೆಟ್ಟು ಹೋಗುವವರನ್ನು ನೋಡಿ, ಅದು ನನಗ್ಯಾಕೆ ಬೇಕು ಎಂಬುದಾಗಿ ಒಂದು ವೇಳೆ ನೀನು ಅವರನ್ನು ಎಚ್ಚರಿಸದೇ ಇದ್ದರೆ, ಅವರು ಒಂದು ವೇಳೆ ನಾಶವಾದರೆ ನಿನ್ನನ್ನೇ ಹೊಣೆಗಾರನಾಗಿ ನಾನು ನಿನಗೆ ಲೆಕ್ಕವನ್ನು ಕೇಳ್ತೇನೆ. ಇದನ್ನೇ ಬಹುಶಃ ದೇವರು ನಿಮಗೂ ಹೇಳ್ತಿದ್ದಾರೇನೋ. ನನಗ್ಯಾಕೆ ಬೇಕು ನನ್ನ ತಮ್ಮ ಏನಾದ್ರೆ, ನನಗ್ಯಾಕೆ ಬೇಕು ನನ್ನ ಅಣ್ಣ ಏನಾದ್ರೆ, ನನಗ್ಯಾಕೆ ಬೇಕು ನನ್ನ ಒಡ ಹುಟ್ಟಿದವರು ಏನಾದ್ರೆ, ನನಗ್ಯಾಕೆ ಬೇಕು ನನ್ನ ಬಂಧುಗಳು, ನನ್ನ ತಂದೆ ತಾಯಿಗಳು ಹಾಳಾಗಿ ಹೋದ್ರೆ. ಒಂದು ವೇಳೆ ಇಂತಹ ನಿರ್ಲಕ್ಷ್ಯತನ ನೀವು ಹೊಂದಿರುವುದಾದರೆ ನೀವು ಯಾರಾಗಿದ್ದೀರಿ ಗೊತ್ತಾ? ದೇವರಿಗೆ ಲೆಕ್ಕ ಒಪ್ಪಿಸುವಂತಹ ವ್ಯಕ್ತಿಯಾಗಿದ್ದೀರಿ ಎಂದು ಮರೆಯಬೇಡಿ. ಕೈನನೇ ನಿನ್ನ ತಮ್ಮ ಎಲ್ಲಿ ಅಂದಾಗ ಕೈನನ ಉತ್ತರ ಏನಾಗಿತ್ತು? ಏನು, ನನ್ನ ತಮ್ಮನಿಗೆ ನಾನೇನಾದ್ರೂ ಕಾವಲಿಗಾರನೋ? ಅದು ಕೈನನ ಉತ್ತರ ಆಗಿತ್ತು. ದೇವರು ಕಾಯಿನನಿಗೆ ಶಿಕ್ಷಿಸಿದ್ರು. ಯಾವ ರೀತಿಯಾಗಿ ಶಿಕ್ಷಿಸಿದ್ರು ಗೊತ್ತಾ? ದೇಶದಲ್ಲಿ ಅಲೆಮಾರಿ ಆಗುವಂತೆ ಶಪಿಸಿದ್ರು. ಯಾಕೆ? ನಾನೇನಾದರೂ ನನ್ನ ತಮ್ಮನಿಗೆ ಕಾವಲುಗಾರನೋ? ನನಗ್ಯಾಕೆ ಕೇಳ್ತಿದ್ದಿ? ಹೌದು, ನಿನಗೇ ಕೇಳ್ತಿದ್ದೇನೆ. ಯಾಕೆಂದರೆ ನಿನ್ನ ತಮ್ಮನ ಕುರಿತು ನಿನಗೆ ಚೆನ್ನಾಗಿ ತಿಳಿದಿರುವುದರಿಂದ. ದೇವರು ನಿಮಗೇ ಕೇಳ್ತಾರೆ. ಸಹೋದರರೇ, ಸಹೋದರಿಯರೇ, ಎಲ್ಲಿ ನಿಮ್ಮ ಸಹೋದರ? ಎಲ್ಲಿ ನಿಮ್ಮ ತಂಗಿ? ಎಲ್ಲಿ ನಿಮ್ಮ ತಮ್ಮನು? ಎಲ್ಲಿ ನಿನ್ನ ಅಣ್ಣ? ಎಲ್ಲಿ ನಿನ್ನ ಅಕ್ಕ? ಎಲ್ಲಿ ನಿನ್ನ ಗಂಡ? ಎಲ್ಲಿ ನಿನ್ನ ಹೆಂಡತಿ? ಏನಾಗಿ ಹೋದ್ರು ಅವರು? ನನಗೇನು ಗೊತ್ತು? ಅವರಿಗೆ ನಾನೇನಾದ್ರೂ ಕಾವಲಿಗಾರನೋ ಅಂದಾಗ ದೇವ್ರು ಹೇಳ್ತಾರೆ, ನೀನೇ ಕಾವಲುಗಾರನಾಗಿದ್ದಿ. ನಿನ್ನನ್ನೇ ನಾನು ಕಾವಲುಗಾರನಾಗಿಟ್ಟಿದ್ದೇನೆ. ನಶಿಸಿ ಹೋಗುವಂಥವರನ್ನು ಎಚ್ಚರಿಸುವುದಕ್ಕಾಗಿ, ಅವರಿಗೆ ನನ್ನ ಕುರಿತಾದ ವಾರ್ತೆ ತಿಳಿಯಪಡಿಸುವುದಕ್ಕಾಗಿ ನಿನ್ನನ್ನೇ ನಾನು ಕಾವಲುಗಾರನಾಗಿಟ್ಟಿದ್ದೇನೆ. ನನಗೇನು ಗೊತ್ತೆಂದು ಯಾಕೆ ಹೇಳುತ್ತಿ? ನರಪುತ್ರನೇ, ಇಸ್ರಾಯೇಲ್ಯರ ಮೇಲೆ ನಾನು ನಿನ್ನನ್ನೂ ಕಾವಲುಗಾರನನ್ನಾಗಿ ಇಟ್ಟಿದ್ದೇನೆ. ಅಮ್ಮ, ಸಹೋದರಿಯರೇ, ನೀವು ಮನೆಯಲ್ಲಿರುವಾಗ ನಿಮ್ಮ ಗಂಡ ಒಂದು ವೇಳೆ ಪಾಪದಲ್ಲಿ ಜೀವಿಸ್ತಿರುವುದಾದರೆ, ಕುಡುಕನಾಗಿರುವುದಾದರೆ, ಅಲೆಮಾರಿಯಾಗಿರುವುದಾದರೆ, ಏಯ್ ಏನದು? ದರಿದ್ರನೇ, ನಾಶವಾಗಿ ಹೋಗ್ತಿ, ನರ್ಕಕ್ಕೆ ಹೋಗ್ತಿ, ನಿನ್ನ ಕೈ ಕಾಲುಗಳು ಕಟ್ಟಿ ಬೆಂಕಿಯಲ್ಲಿ ಹಾಕ್ತಾರೆ. ಹೀಗಂದ್ರೆ ಅವನು ರಕ್ಷಣೆ ಹೊಂದಲ್ಲ. ನಿಮ್ಮ ಗಂಡನಿಗೆ ಹೇಳಬೇಕಾದ ವಿಧಾನದಲ್ಲಿ ಹೇಳಬೇಕು, ಹೆಂಡತಿಗೆ ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕು. ಬೇಡಿಕೊಳ್ತೀರೋ, ಉಪವಾಸವಿದ್ದು ಪ್ರಾರ್ಥಿಸ್ತೀರೋ, ಕಣ್ಣೀರನ್ನು ಸುರಿಸ್ತೀರೋ, ಏನ್ ಮಾಡ್ತೀರೋ ಗೊತ್ತಿಲ್ಲ. ನಿಮಗಿರುವಂತಹ ನಂಬಿಕೆಯ ಮೇರೆಗೆ ನೀವು ಸುರಿಸುತ್ತಿರುವ ಕಣ್ಣೀರಿನ ನಿಮಿತ್ತ ನನ್ನ ದೇವರು ನಿಮ್ಮ ಗಂಡನ ಜೀವಿತದಲ್ಲಿ, ಹೆಂಡತಿಯ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಅದರಲ್ಲಿ ಯಾವ ಸಂದೇಹ ಇಲ್ಲ. ಯಾಕೆಂದರೆ ನಿಮ್ಮ ಕುಟುಂಬ ರಕ್ಷಿಸಿಕೊಳ್ಳುವುದಕ್ಕಾಗಿ ದೇವರು ನಿಮ್ಮನ್ನು ಕಾವಲುಗಾರಳನ್ನಾಗಿಟ್ಟಿದ್ದಾನೆ. ನರಪುತ್ರನೇ, ಎಚ್ಚರಿಸಬೇಕಾದಂತಹ ನೀನು ಎಚ್ಚರಿಸಲಾರದೆ ಮೌನವಾಗಿರುವುದಾದರೆ, ಎಚ್ಚರಿಕೆ ಹೊಂದಲಾರದೆ ಒಬ್ಬ ಮನುಷ್ಯ ನಶಿಸಿ ಹೋಗುವುದಾದರೆ, ಎಚ್ಚರಿಸಬೇಕಾದ ನೀನು ಎಚ್ಚರಿಸದೇ ಇರುವುದರಿಂದ, ಆ ಮನುಷ್ಯ ನಶಿಸಿ ಹೋಗಿರುವುದರಿಂದ ಅವನ ಪ್ರಾಣಕ್ಕಾಗಿ ನಿನ್ನನ್ನೇ ಹೊಣೆಗಾರನನ್ನಾಗಿ ನಾನು ಲೆಕ್ಕ ಕೇಳ್ತೇನೆ. ಒಂದು ವೇಳೆ ಆ ರೀತಿ ಲೆಕ್ಕ ಕೇಳುವುದಾದರೆ ನಾವು ನಿಲ್ಲಲಿಕ್ಕಾಗತ್ತಾ ದೇವರ ಮುಂದೆ ಎಂದು ಒಂದು ಸಾರಿ ಆಲೋಚಿಸಿ. ಈ ದಿನ ಅಂತ್ಯಕಾಲದಲ್ಲಿರುವಂತಹ ನಾವು ಖಂಡಿತವಾಗಿ ಮಾಡಬೇಕಾದ ಎರಡನೇ ಕೆಲಸ ಯಾವುದು ಗೊತ್ತಾ? ಹೇಳ್ತೇನೆ ಕೇಳಿ. ನಮಗೆ ತಿಳಿದಿರುವಂತಹ ಸತ್ಯವನ್ನು ಪ್ರಕಟಿಸಬೇಕು. ನೀವಿರುವ ಸ್ಥಳದಲ್ಲಿಯೇ ಕ್ರಿಸ್ತನ ಕುರಿತಾಗಿ ಪ್ರಕಟಿಸುವಂಥದ್ದು ಎನ್ನುವುದು ಅತ್ಯವಶ್ಯಕವಾಗಿದೆ. ಪ್ರಪಂಚಕ್ಕೆಲ್ಲ ನೀವು ಪ್ರಕಟಿಸಲಿಕ್ಕಾಗದೇ ಇರಬಹುದು. ಒಬ್ಬರಿಗಾದರೂ ಪ್ರಕಟಿಸಿ, ಕನಿಷ್ಠ ಒಬ್ಬರಿಗೆ. ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡುವ ಒಬ್ಬ ಚಿಕ್ಕ ಹುಡುಗನಿಗೆ ಸಂಡೇ ಸ್ಕೂಲ್ ಟೀಚರ್ ಹೋಗಿ ಆ ಚಪ್ಪಲಿ ಅಂಗಡಿಯಲ್ಲಿ ಕೆಳಗಡೆ ಸೆಲ್ಲರ್ನಲ್ಲಿ, ಸ್ಟೋರ್ ರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದ ಚಪ್ಪಲಿಗಳನ್ನೆಲ್ಲ ಇಡ್ತಾ ಇರುವ ಚಿಕ್ಕ ಹುಡುಗನ ಬಳಿಗೆ ಒಬ್ಬ ಸಂಡೇ ಸ್ಕೂಲ್ ಟೀಚರ್ ಹೋಗಿ, ಮಗನೇ, ನಿನ್ನೊಂದಿಗೆ ಸ್ವಲ್ಪ ಮಾತಾಡ್ಬೇಕಪ್ಪ. ಏನ್ ವಿಷಯ ಸಂಡೇ ಸ್ಕೂಲ್ ಟೀಚರ್, ನನ್ನ ಬಳಿಗೆ ಯಾಕೆ ಬಂದ್ರಿ? ನಿನ್ನ ಕುರಿತು ಆಲೋಚಿಸ್ತಿದ್ದೇನೆ. ಏನನ್ನು ನನ್ನ ಕುರಿತು ಆಲೋಚಿಸ್ತಾ ಇದ್ದೀರಿ? ಯಾಕೆ ಆಲೋಚಿಸ್ತಾ ಇದ್ದೀರಿ? ಏನಿಲ್ಲಪ್ಪ, ದೇವರು ನಿನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸ್ತಿದ್ದಾರೆ. ಅದಕ್ಕೆ ನಿನಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಾರೆ. ಆ ಪ್ರಿಯನಾದ ದೇವರಿಗೆ, ಪ್ರಾಣ ಕೊಟ್ಟ ದೇವರಿಗೆ ನೀನು ಅಂಗೀಕರಿಸಲಾರದೆ ನಿರ್ಲಕ್ಷ್ಯತನದಿಂದ ಜೀವಿಸ್ತಾ ಇದ್ದಿ. ಅದು ನನಗೆ ಬಹಳ ಭಾರವಾಗಿದೆ. ಅದಕ್ಕೆ ನಿನ್ನ ಕುರಿತು ನಾನು ಆಲೋಚಿಸ್ತಾ ಇದ್ದೇನೆ. ನಿನ್ನ ಜೀವಿತ ಬದಲಾಗಬೇಕೆಂದು ಮನಪೂರ್ವಕವಾಗಿ ಕೋರ್ತಿದ್ದೇನೆ. ಆಗ ಚಿಕ್ಕ ಹುಡುಗ ಹೇಳಿರುವ ಮಾತೇನ್ ಗೊತ್ತಾ? ನನ್ನ ಕುರಿತು ನಾನೇ ಆಲೋಚಿಸ್ಕೊಳ್ತಾ ಇಲ್ಲ ರೀ, ಅಂತಹದರಲ್ಲಿ ನನ್ನ ಕುರಿತು ನೀವು ಆಲೋಚಿಸ್ತಾ ಇದ್ದೀರಾ ನಾನ್ ಚೆನ್ನಾಗಿರ್ಬೇಕೆಂದು. ಅಷ್ಟೊಂದು ಶ್ರದ್ಧೆಯುಳ್ಳವರಾಗಿ ನೀವೇ ಹುಡುಕಿಕೊಂಡು ಈ ಸ್ಟೋರ್ ರೂಮ್ ಒಳಗಡೆ ನನ್ಮೇಲೆ ಅಷ್ಟೊಂದು ಶ್ರದ್ಧೆಯುಳ್ಳವರಾಗಿ ಮಾತಾಡುವಾಗ ಅದಕ್ಕೆ ನಾನು ಬೆಲೆ ಕೊಡಬೇಕು.
ಹೇಳಿ, ನನಗೇನ್ ಮಾಡನ್ನುತ್ತೀರಿ ಅಂದಾಗ, ಏನಿಲ್ಲ ಮಗನೇ, ನಿನಗೋಸ್ಕರ ಯೇಸು ಪ್ರಾಣ ಕೊಟ್ಟಿದ್ದಾರೆ, ನೀನು ರಕ್ಷಿಸಲ್ಪಡಬೇಕೆಂದು, ನಿನ್ನ ಜೀವಿತ ಆತನಿಗೆ ಅಂಗೀಕಾರವಾಗಿರಬೇಕು, ಪ್ರಯೋಜನಕರವಾಗಿರಬೇಕೆಂದು ಆತನು ನಿನ್ನನ್ನು ಕೋರಿಕೊಳ್ತಿದ್ದಾರೆ. ನಿನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಡುವಿಯಾ? ಆಗ ಆ ಹುಡುಗ ಏನು ಹೇಳ್ತಾನೆ ಗೊತ್ತಾ? ಈ ದಿನದವರೆಗೂ ನನ್ನ ಕುರಿತು ಇಷ್ಟೊಂದು ಕಾಳಜಿ ವಹಿಸಿ ಯೇಸು ಕ್ರಿಸ್ತನ ಕುರಿತು ಮಾತಾಡಿದವರು ಒಬ್ಬರು ಕೂಡ ಇಲ್ಲ ಸಾರ್ ಅಂದ. ನನ್ನ ಮೇಲೆ ಇಷ್ಟೊಂದು ಕಾಳಜಿ ವಹಿಸಿ ನನ್ನನ್ನು ಪ್ರೀತಿಸಿ ಆ ಯೇಸುವಿನ ಕುರಿತು ನೀವು ಮಾತಾಡ್ತಿರುವಾಗ, ನಿಮಗೇ ಇಷ್ಟು ನನ್ನ ಮೇಲೆ ಶ್ರದ್ಧೆ ಇರುವಾಗ ಇನ್ನು ನನಗೆಷ್ಟು ಇರಬೇಕು? ನನಗೇನ್ ಮಾಡನ್ನುತ್ತೀರಿ ಹೇಳ್ರಿ, ಖಂಡಿತವಾಗಿ ಮಾಡ್ತೇನೆ ಅಂದ. ಯೇಸು ಕ್ರಿಸ್ತನು ನಿನಗೋಸ್ಕರ ಪ್ರಾಣ ಕೊಟ್ಟಿರುವ ವಿಷಯವನ್ನು ಅಂಗೀಕರಿಸಿ ಆತನಿಗೆ ನಿನ್ನ ಜೀವಿತ ಅರ್ಪಿಸಿದ್ರೆ ಸಾಕು. ಆಯ್ತು ಸಾರ್, ಈ ಕ್ಷಣವೇ ಯೇಸುವಿಗೆ ನನ್ನ ಜೀವಿತ ಅರ್ಪಿಸಿಕೊಡ್ತೇನೆ ಸಾರ್ ಎಂದು ಹೇಳಿ ಮೊಳಕಾಲೂರಿದ ಪ್ರಿಯರೇ. ಆ ಹುಡುಗನಿಗೋಸ್ಕರ ಆ ಸಂಡೇ ಸ್ಕೂಲ್ ಟೀಚರ್, ಅವರ ಹೆಸರು ಕಿಂಬಾಲ್ ಎಂಬುದಾಗಿತ್ತು, ಸಂಡೇ ಸ್ಕೂಲ್ ಟೀಚರ್ ಆಗಿದ್ರು. ಆ ಹುಡುಗನಿಗೋಸ್ಕರ ಪ್ರಾರ್ಥಿಸಿದಾಗ ಇದ್ದ ಸ್ಥಳದಲ್ಲಿಯೇ ಆ ಹುಡುಗ ರಕ್ಷಿಸಲ್ಪಟ್ಟ ಪ್ರಿಯರೇ. ಅದೇ ಹುಡುಗನು ಒಂದು ದಿನ ಅಮೆರಿಕ ದೇಶವನ್ನು, ಇಂಗ್ಲೆಂಡ್ ದೇಶವನ್ನು ಸುವಾರ್ತೆಯಿಂದ ಶೇಕ್ ಮಾಡಿಬಿಟ್ಟ ಪ್ರಿಯರೇ. ಆ ಹುಡುಗ ಬೇರೆ ಯಾರೂ ಅಲ್ಲ, ಡಾಕ್ಟರ್ D.L. ಮೋಡಿ. ಅದ್ಭುತನಾದಂತಹ ಸೇವಕನಾಗಿದ್ರು. ಒಬ್ಬನ ಬಳಿಗೆ ಹೋಗಿ, ಒಬ್ಬ ಚಿಕ್ಕ ಹುಡುಗನ ಬಳಿಗೆ ಹೋಗಿ ಆ ಸಂಡೇ ಸ್ಕೂಲ್ ಟೀಚರ್ ತಾವು ತಿಳ್ಕೊಂಡಿರುವ ಸುವಾರ್ತೆಯನ್ನು ಪ್ರಕಟಿಸಿದ್ರು. ಆ ಸುವಾರ್ತೆ ಏನ್ ಮಾಡಿತು ಗೊತ್ತಾ? ಅಮೆರಿಕ ದೇಶವನ್ನೇ ಶೇಕ್ ಮಾಡಿಬಿಟ್ಟಿತು. ಅಮೆರಿಕ ದೇಶದಲ್ಲಿ ಲಕ್ಷಾಂತರ ಜನರನ್ನು ಕರ್ತನಿಗಾಗಿ ಸಂಪಾದಿಸಿದ್ರು. ನೀವು ಪ್ರಪಂಚಕ್ಕೆಲ್ಲ ಸುವಾರ್ತೆ ಪ್ರಕಟಿಸ್ಲಿಕ್ಕಾಗದೇ ಇರಬಹುದು, ಒಬ್ಬರಿಗೆ ಪ್ರಕಟಿಸಿ ಸಾಕು. ಅದು ನಿಮ್ಮ ತಮ್ಮನಾಗಿರ್ಬೋದು, ಒಡಹುಟ್ಟಿದವರಾಗಿರ್ಬೋದು, ಸ್ನೇಹಿತನಾಗಿರ್ಬೋದು, ಬಂಧು ಆಗಿರ್ಬೋದು, ಒಬ್ಬರಿಗೆ ಸಾಕು. ಆಂದ್ರೇಯ ಯೇಸುವನ್ನು ಕಂಡುಕೊಳ್ಳುತ್ತಾನೆ. ಪೇತ್ರನ ಬಳಿಗೆ ಬಂದು ಹೇಳ್ತಾನೆ, ಅಣ್ಣ, ನಾನು ಮೆಸ್ಸಯ್ಯನನ್ನು ಕಂಡುಕೊಂಡಿದ್ದೇನೆ, ಲೋಕರಕ್ಷಕನು ಬಂದಿದ್ದಾನೆ. ನಿಜವೋ? ನಿನಗೆ ಹೇಗೆ ಗೊತ್ತು? ಕಂಡುಕೊಂಡಿದ್ದೇನಣ್ಣ ನಾನು, ಬೇಕಾದರೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಬಾ ಎಂದು ಹೀಗೆ ಆಂದ್ರೇಯ ತನ್ನ ಅಣ್ಣನಾದಂತಹ ಯೇಸುವಿನ ಬಳಿಗೆ ಕರೆದೊಯ್ದು ಪರಿಚಯ ಮಾಡಿಸಿದ ಪ್ರಿಯರೇ. ಯೇಸು ಕ್ರಿಸ್ತನಿಗೆ ಪರಿಚಯಿಸಿದಾಗ ಅದೇ ಪೇತ್ರನು ಕೆಲವು ವರ್ಷಗಳ ನಂತರ ಯೆರೂಸಲೇಮಿನಲ್ಲಿ ಒಂದು ಪ್ರಸಂಗ ಮಾಡಿದರೆ 3,000 ಜನರು ಮಾರ್ಪಟ್ಟು ಬದಲಾಗ್ತಾರೆ. ಆನಂತರ ಮತ್ತೊಮ್ಮೆ ಪ್ರಸಂಗ ಮಾಡಿದರೆ 5,000 ಜನ ರಕ್ಷಿಸಲ್ಪಟ್ರು. ಒಬ್ಬನನ್ನೇ ಕರೆತಂದಿದ್ದ ಆಂದ್ರಿಯ. ಆದರೆ ಸಾವಿರಾರು ಜನರನ್ನು ರಕ್ಷಣೆಗೆ, ಲಕ್ಷಾಂತರ ಜನರನ್ನು ರಕ್ಷಣೆಗೆ ನಡೆಸುವಂತಹ ಸೇವಕನಾಗಿ ಪೇತ್ರನನ್ನು ದೇವರು ಮಾಡಿದ್ರು. ಅಮ್ಮ, ಸಹೋದರ, ಒಬ್ಬರಿಗೆ, ಆ ಒಬ್ಬ ಸ್ನೇಹಿತನಿಗೆ, ಹಾಳಾಗಿ ಪತನವಾಗಿ ಹೋಗುತ್ತಿರುವ ಆ ಒಬ್ಬ ಬಂಧುವಿಗೆ, ಆ ಒಬ್ಬ ಸಂಬಂಧಿಗಳಿಗೆ, ತಂದೆ ತಾಯಿಗಳನ್ನು ಕಾಡಿಸುವ ಪೀಡಿಸುವ ತಮ್ಮ ತಂಗಿಯಂದಿರಿಗೆ ಮಾರ್ಪಡಿಸುವಂತಹ ದೇವರ ಬಳಿಗೆ ನಡೆಸುವುದಾದರೆ ಅವರು ಮಾರ್ಪಡುತ್ತಾರೆ. ಕುಟುಂಬದಲ್ಲಿ ನರಕಯಾತನೆ ತೋರಿಸುವ ಗಂಡ ಮಾರ್ಪಡುತ್ತಾನೆ. ಈ ದಿನ ಸಮಾಜಕ್ಕೆ ಕೆಟ್ಟ ಹುಳುಗಳಂತೆ ಯಾರಿದ್ದಾರೆ ಗೊತ್ತಾ? ಜವಾಬ್ದಾರಿಕೆ ಇಲ್ಲದೆ, ಯಾವಾಗ ನೋಡಿದ್ರೂ ಕೂಡ ಇಷ್ಟ ಬಂದಂತೆ ಜೀವಿಸುತ್ತಾ, ಸಂಪಾದಿಸಿದ್ದೆಲ್ಲ ಕೆಟ್ಟ ಚಟಗಳಿಗಾಗಿ ಖರ್ಚು ಮಾಡುತ್ತಾ, ಹೆಂಡತಿಯನ್ನು ಲಕ್ಷಿಸದೆ, ಮಕ್ಕಳನ್ನು ಲಕ್ಷಿಸದೆ, ಸಮಾಜವನ್ನು ಕೂಡ ಲಕ್ಷಿಸದೆ, ಇಷ್ಟ ಬಂದ ರೀತಿಯಲ್ಲಿ ತಿಂದು ತೂಗಾಡ್ತಾರಲ್ಲವೇ ಅಂಥವರನ್ನು ನೋಡಿದೀರಾ? ಅವರಿಂದ ತಾನೇ ಈ ದಿನ ಎಷ್ಟೋ ಆಕ್ಸಿಡೆಂಟ್ ಆಗ್ತಿರೋದು. ಅಂಥವರಿಂದ ತಾನೇ ಈ ದಿನ ಎಷ್ಟೋ ಹೆಂಡತಿಯರು ಮತ್ತು ಮಕ್ಕಳು ಅನಾಥರಾಗಿ ಉಳ್ಕೊಳ್ತಿರೋದು. ದೇವರು ಹೇಳ್ತಿದ್ದಾರೆ, ನಿಮ್ಮನ್ನು ಅಂಥವರಿಗಾಗಿ ಕಾವಲುಗಾರರನ್ನಾಗಿ ಇಟ್ಟಿದ್ದೇನೆಂದು. ಎಚ್ಚರಿಸಬೇಕಾದ ನೀವು ಎಚ್ಚರಿಸದೇ ಇದ್ದರೆ, ನಾಳಿನ ದಿನ ಏನಾದರೂ ಅವರು ನಾಶವಾದರೆ ಖಂಡಿತವಾಗಿ ನಿಮಗೆ ಲೆಕ್ಕ ಕೇಳ್ತೇನೆ. ಆ ಜವಾಬ್ದಾರಿಕೆ ನಿಮ್ಮ ಮೇಲಿದೆ. ಈ ದಿನ ಕ್ರೈಸ್ತಿಯ ಸಮಾಜವೇ ಅಂತಹ ಜವಾಬ್ದಾರಿಕೆ ನಾವು ವಹಿಸಿದ್ರೆ ಚೆನ್ನಾಗಿರುತ್ತೆ. ಮೌನವಾಗಿ ಇರಲೇಬಾರದು. ಅಂತ್ಯ ದಿನಗಳಲ್ಲಿ ನಾವು ಮಾಡಬೇಕಾದಂತಹ ಅತ್ಯಂತ ಅಮೂಲ್ಯವಾದ ಕೆಲಸ ಯಾವುದಾದ್ರೂ ಇದೆ ಅನ್ನುವುದಾದರೆ ನಿಮಗೆ ತಿಳಿದಿರುವ ಸತ್ಯವನ್ನು ತಿಳಿಯದೇ ನಶಿಸಿ ಹೋಗುವಂಥವರಿಗೆ ತಿಳಿಯಪಡಿಸುವಂಥದ್ದಾಗಿದೆ. ಎಷ್ಟೋ ವರ್ಷಗಳಿಂದ ಆ ವ್ಯಕ್ತಿ ಬಿದ್ದಿರುತ್ತಾನೆ, ಪಾರ್ಶ್ವಾಯು ರೋಗದಿಂದ ಬಿದ್ದಿರುತ್ತಾನೆ, ಮಂಚದ ಮೇಲೆ ಬಿದ್ದಿರ್ತಾನೆ. ಯಾರು ವಾಸಿ ಮಾಡಬಲ್ಲರು? ಯಾರೂ ವಾಸಿ ಮಾಡ್ಲಿಕ್ಕಾಗಲ್ಲ. ಅದನ್ನೇ ಹೇಳ್ತಿದ್ದೇನೆ. ಈ ದಿನ ನಿಮಗಿರುವ ಸಮಸ್ಯೆ ನೋಡಿ ಅನೇಕರು ದಯೆ ತೋರಿಸಬಹುದೇ ಹೊರತು ಆ ಸಮಸ್ಯೆ ತೀರಿಸುವಂತಹ ಸೊಲ್ಯೂಷನ್ ಏನಾದರೂ ತೋರಿಸ್ಲಿಕ್ಕಾಗುತ್ತಾ? ತೋರಿಸಲಿಕ್ಕೆ ಆಗೋದಿಲ್ಲ. ಕಾರಣವೇನೆಂದ್ರೆ ಅವರಿಗೂ ಕೂಡ ಸೊಲ್ಯೂಷನ್ ಗೊತ್ತಿಲ್ಲ. ಆದರೆ ಈ ದಿನ ನಿಮಗೆ ಸೊಲ್ಯೂಷನ್ ಗೊತ್ತು. ಈ ಭೂಮಿಯ ಮೇಲೆ ಸಮಸ್ಯೆ ಏನೇ ಆಗಿರಬಹುದು, ಎಷ್ಟೇ ತೀವ್ರವುಳ್ಳದಾಗಿರಬಹುದು, ಒಬ್ಬ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿರಬಹುದು, ಎಷ್ಟೇ ಹಾಳಾದವನಾಗಿರಬಹುದು, ಜೀವಿತ ಬದಲಾಯಿಸುವಂತಹ ಲೋಕರಕ್ಷಕನು ಇದ್ದಾರೋ ಇಲ್ಲವೋ? ಇದ್ದಾರೆ ಎನ್ನುವಂಥವರು ಒಮ್ಮೆ ನೀವು ಕೈ ಎತ್ತಿ ತೋರಿಸುವಿರಾ? ಹಾಗಾದ್ರೆ ಆತನು ಯಾರು ಹೇಳಿ? ಲೋಕರಕ್ಷಕನಾದಂತಹ ಯೇಸು ಕ್ರಿಸ್ತನು. ಈ ವಿಷಯ ನಿಮಗೆ ಗೊತ್ತಲ್ಲವೋ?
ಈ ವಿಷಯ ಅನೇಕರಿಗೆ ಗೊತ್ತಾಗದೆ ನಶಿಸಿ ಹೋಗ್ತಿದ್ದಾರಲ್ಲವೇ? ತಿಳ್ಕೊಂಡಿರುವ ವಿಷಯ ತಿಳಿಸಲಾರದೆ ಮೌನವಾಗಿರುವುದಾದರೆ ನಾಳಿನ ದಿನ ದೇವರು ಲೆಕ್ಕ ಕೇಳುವುದಿಲ್ಲವೋ? ಖಂಡಿತವಾಗಿ ಲೆಕ್ಕ ಕೇಳ್ತಾರೆ. ತಿಳ್ಕೊಂಡಿರುವ ಸತ್ಯ ನೀವು ಯಾಕೆ ಹೇಳೋದಿಲ್ಲ? ಒಂದು ಒಳ್ಳೆ ಔಷಧಿ ಯಾವುದಾದರೂ ರೋಗ ವಾಸಿ ಮಾಡುವಾಗ, ಅದೇ ರೋಗದಿಂದ ಯಾರಾದ್ರೂ ಬಾಧೆ ಪಡುವಾಗ ಆ ಔಷಧಿ ಬಗ್ಗೆ ಹೇಳ್ತೀರಿ. ಅಯ್ಯೋ, ನೀವು ಬಾಧೆ ಪಡುವ ಅಗತ್ಯವಿಲ್ಲ, ಈ ಔಷಧಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ತಪ್ಪದೇ ಉಪಯೋಗಿಸಿ ನೋಡಿ. ಹೀಗೆ ಈ ದಿನಗಳಲ್ಲಿ ನಮಗೆ ವಾಟ್ಸಪ್ಪಲ್ಲಿ ಬಹಳ ಮೆಸೇಜ್ ಬರ್ತವೆ. ಯಾರಿಗಾದ್ರೂ ಒಂದು ಒಳ್ಳೆ ಮೆಡಿಸಿನ್ ಗೊತ್ತಾದ್ರೆ ತಕ್ಷಣವೇ ಫಾರ್ವರ್ಡ್ ಮಾಡ್ತಾರೆ. ನನ್ನ ಒಬ್ಬ ಸ್ನೇಹಿತನು ನನಗೊಂದು ಮೆಸೇಜ್ ಕಳಿಸಿದ. ಅದೇನೆಂದರೆ, ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿರುವ ನೀರನ್ನು ಎಷ್ಟು ಉಪಯೋಗಗಳಿವೆ ಎಂದು ಪಾಪ 3 ಪೇಜ್ ಬರೆದು ಕಳಿಸಿದ್ದಾರೆ. ಎದಕ್ಕೋಸ್ಕರ? ಬೆಳಗ್ಗೆ ಕುಡಿಯುವಂತಹ ನೀರು ಬಿಸಿನೀರಾಗಿರುವುದಾದರೆ, ತಣ್ಣೀರಲ್ಲದೆ ಬಿಸಿನೀರು ಕುಡಿಯುವುದಾದರೆ ಎಷ್ಟು ಲಾಭಗಳಿವೆ ಎಂಬುದಾಗಿ ನನ್ನ ಮೇಲೆ ಶ್ರದ್ಧೆ ಇರುವುದರಿಂದಲೇ ಕಳಿಸಿದ್ರಲ್ಲವೇ? ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿದ್ದು ನಾಳೆ ಗತಿಸಿ ಹೋಗುವಂತಹ ಈ ಶರೀರದ ವಿಷಯದಲ್ಲಿ ಮನುಷ್ಯರಿಗೆ ಎಷ್ಟೋ ಶ್ರದ್ಧೆ ಇರುವುದಾದರೆ, ನಿತ್ಯವೂ ಇರುವಂತಹ ಆತ್ಮದ ವಿಷಯದಲ್ಲಿ ನಮಗಿನ್ನೆಷ್ಟು ಶ್ರದ್ಧೆ ಇರಬೇಕು? ಒಂದು ಸಾರಿ ಆಲೋಚಿಸಿರಿ. ಕೇಳ್ತಿದ್ದೇನೆ, ಈ ದಿನ ನಿಮ್ಮ ಗಂಡ ರಕ್ಷಿಸಲ್ಪಟ್ಟಿದ್ದಾನಾ? ನಿಮ್ಮ ಹೆಂಡತಿ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ತಂಗಿ, ಅಕ್ಕ ರಕ್ಷಿಸಲ್ಪಟ್ಟಿದ್ದಾರಾ? ಇಲ್ಲ. ಅವರ ಜವಾಬ್ದಾರಿಕೆ ನಿಮ್ಮ ಮೇಲಿದೆಯೋ ಇಲ್ಲವೋ? ಖಂಡಿತವಾಗಿಯೂ ಇದೆ. ನೀವು ಮೌನವಾಗಿದ್ರೆ ಅವರು ರಕ್ಷಿಸಲ್ಪಡುತ್ತಾರೋ? ಸಾಧ್ಯವಿಲ್ಲ. ಮತ್ತೇನ್ ಮಾಡಬೇಕು? ನೀವು ಮಾಡಬೇಕಾದದ್ದೆಲ್ಲವನ್ನೂ ಮಾಡಬೇಕು. ನೋಡಿಕೊಳ್ಳೋಣ ಬನ್ನಿ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ. ಬಹಳ ಜನರು ಕೂಡಿ ಬಂದದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆ ಸಹಿತವಾಗಿ ಇಳಿಸಿದರು. ಇದು ಮಾತಿನ ಸಹಾಯ ಅಂತೀರಾ, ಕ್ರಿಯೆಯ ಸಹಾಯ ಅಂತೀರಾ? ಕ್ರಿಯೆಯ ಸಹಾಯ ಆಗಿದೆ. ಯಾವುದೇನೇ ಆಗಲಿ ಇವನು ಮಾತ್ರ ವಾಸಿಯಾಗಬೇಕು. ಅವನು ವಾಸಿಯಾಗಬೇಕೆಂದು ಕೋರಿದವರು ಎಷ್ಟು ಪ್ರಯಾಸ ಪಟ್ಟಿದ್ರು ನೋಡಿ. ಮೊದಲು ಹೊತ್ಕೊಂಡು ಬರ್ತಾರೆ, 2ನೇದಾಗಿ ಮನೆ ಮೇಲ್ ಹೊತ್ಕೊಂಡು ಹೋಗ್ತಾರೆ, 3ನೇದಾಗಿ ಮೇಲ್ಛಾವಣಿ ತೆಗೆದುಹಾಕ್ತಾರೆ, 4ನೇದಾಗಿ ಹಾಸಿಗೆ ಸಹಿತವಾಗಿ ಅವನನ್ನು ಇಳಿಸುತ್ತಾರೆ. ಇದು ಬಹಳ ಪ್ರಯಾಸದಿಂದ ಕೂಡಿದಾಗಿದೆ. ಕೊನೆಗೆ ಏನ್ ಜರುಗಿತು? ಒಂದು ಅಮೂಲ್ಯವಾದ ಮಾತು ನೋಡೋಣ ಬನ್ನಿ. ಮೇಲ್ಛಾವಣಿಯನ್ನು ಬಿಚ್ಚಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತು. ಏನಂತೆ? ಯಾರನ್ನು ನೋಡಿ? ಮಂಚದ ಮೇಲೆ ಪಾರ್ಶ್ವವಾಯು ರೋಗದಿಂದ ಬಿದ್ದಿರುವವನನ್ನು ನೋಡಿ ಎಂಬುದಾಗಿಲ್ಲ ಅಲ್ಲಿ. ಮತ್ತೇನಿದೆ? ಆತನು ಮೇಲೆ ನೋಡ್ದ. ತನ್ನ ಕಣ್ಮುಂದೆ ಹಾಸಿಗೆಯ ಮೇಲಿರುವವನನ್ನು ಯೇಸು ನೋಡಲಿಲ್ಲ. ಯಾರನ್ನು ನೋಡಿದ್ರು? ಮೇಲಿರುವವರನ್ನು ನೋಡಿದ್ರು. ಅವರ ನಂಬಿಕೆಯನ್ನು ನೋಡಿ. ಸಹೋದರ ಸಹೋದರಿಯರೇ, ಅವರೆಷ್ಟೋ ಪ್ರಯಾಸಪಟ್ರು. ಏನೇ ಆಗಲಿ ಅವನು ವಾಸಿಯಾಗಬೇಕೆಂದು ತವಕಿಸಿದ್ರು. ತವಕಿಸಿರುವುದರಿಂದಲೇ ಮೇಲ್ಛಾವಣಿಯನ್ನೆಲ್ಲ ಬಿಚ್ಚಿದ್ರು. ಮೇಲಿನಿಂದಲೇ ಹಾಸಿಗೆ ಇಳಿಸುವ ಪ್ರಯತ್ನ ಮಾಡಿದ್ರು. ಯೇಸುವಿನ ಮುಂದೆ ತಂದು ಅವನನ್ನು ಇಡುತ್ತಾರೆ. ಇದೆಲ್ಲದಕ್ಕೆ ಕಾರಣವೇನೆಂದರೆ ಅವರಿಗಿರುವಂತಹ ನಂಬಿಕೆಯಾಗಿದೆ. ಒಂದು ವೇಳೆ ಅವನು ವಾಸಿಯಾಗದೇ ಇರುವುದಾದರೆ ಆ ಮನೆಯ ಯಜಮಾನನು ಅವರನ್ನು ಬೈದರೂ ಬಯಬಹುದು. ನಿಮ್ಗ್ಯಾಕೆ ಬೇಕಿತ್ತು? ಆ ಮೇಲ್ಛಾವಣಿಯೆಲ್ಲ ತೆಗೆದುಹಾಕಿದ್ರಿ, ರೂಫ್ ಎಲ್ಲ ಹಾಳು ಮಾಡಿದ್ದೀರಿ. ಆ ವ್ಯಕ್ತಿ ವಾಸಿಯಾಗಿದ್ದಕ್ಕೆ ಆ ಮನೆಯ ಯಜಮಾನ, ನನ್ನ ಮೇಲ್ಛಾವಣಿ ಹೋದ್ರೂ ಪರವಾಗಿಲ್ಲ, ಒಬ್ಬನ ಜೀವಿತ ಬದಲಾಯ್ತಲ್ಲವೇ, ಒಬ್ಬನ ಬದುಕು ಉದ್ಧಾರವಾಯ್ತಲ್ಲವೇ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಅಂದ್ಕೊಂಡ. ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಯೇಸು ಮೇಲಕ್ಕೆ ನೋಡಿ ಅವರ ನಂಬಿಕೆಯ ಮೇರೆಗೆ, ಅಂದರೆ ಅವರು ಪಟ್ಟ ಪ್ರಯಾಸವನ್ನು ನೋಡಿದ್ರು. ಯಾಕೆ ಅವರಷ್ಟು ಪ್ರಯಾಸ ಪಟ್ಟಿದ್ರಂದ್ರೆ ಅವರ ನಂಬಿಕೆಯಾಗಿತ್ತು. ಖಂಡಿತವಾಗಿ ಯೇಸು ಕ್ರಿಸ್ತನು ಇವನನ್ನು ವಾಸಿ ಮಾಡುತ್ತಾರೆ ಎಂದು ಅವರು ನಂಬಿರುವುದರಿಂದಲೇ ಅಷ್ಟು ಪ್ರಯಾಸ ಪಟ್ರು. ಈ ದಿನ ನಮ್ಮಲ್ಲಿ ಬಹಳ ಜನರು ಯಾವ ಪ್ರಯಾಸ ಪಡಲ್ಲ, ಸ್ವಲ್ಪವೂ ಪ್ರಯಾಸ ಪಡಲ್ಲ. ನಾನು ಕಾಲೇಜ್ ಓದುವ ದಿನಗಳಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದ. ಸಭೆಗೆ ಬಾ ಕಣೋ ಅಂತ ಕರೆದ್ರೆ ಬರಲ್ಲ ಅನ್ನುತ್ತಿದ್ದ. ಯಾಕೆ ಬರಲ್ಲ ಅಂದ್ರೆ ಬಟ್ಟೆ ವಾಶ್ ಮಾಡ್ಬೇಕಂತಿದ್ದ. ನಾನೇನಾದ್ರೂ ಸಭೆಗೆ ಬಂದ್ರೆ ನನ್ನ ಬಟ್ಟೆಗಳನ್ನೆಲ್ಲ ನೀನ್ ವಾಶ್ ಮಾಡ್ತೀಯಾ ಎಂದು ಹೀಗೆ ಹೇಳಿ ಸಭೆಗೆ ಬರ್ತಾ ಇರಲಿಲ್ಲ. ನಂಬಿ ಪ್ರಿಯರೇ, ಶನಿವಾರ ಅವನ ಬಟ್ಟೆಗಳನ್ನೆಲ್ಲ ನಾನೇ ಬಕೆಟ್ನಲ್ಲಿ ಹಾಕಿಕೊಂಡು ಆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಆ ಬಟ್ಟೆಗಳೆಲ್ಲ ಒಣಗಾಕಿ ಬಾ ಕಣೋ ಸಭೆಗೆ ಹೋಗೋಣ ಅಂತ ಹೇಳಿ ಕರ್ತರ್ತಿದ್ದೆ. ಕಾರಣ ಗೊತ್ತಾ? ಅವನು ರಕ್ಷಣೆ ಹೊಂದುವುದಕ್ಕಾಗಿ. ದೇವರು ನನಗೆ ಇಂಗ್ಲೆಂಡ್ ದೇಶಕ್ಕೆ ಕಳಿಸಿದಾಗ ಅಲ್ಲಿ ಸ್ವಲ್ಪ ಕಾಲ ನಾನು ಇರಬೇಕಾದಾಗ ನನ್ನೊಂದಿಗಿರುವಂತಹ ರೂಮ್ಮೇಟ್ ಬದಲಾಗಬೇಕಂದುಕೊಂಡು ಅವನು ಕೂಡ ವಾಕ್ಯ ಕೇಳಬೇಕಂದುಕೊಂಡು ಒಂದು ಕಾನ್ಫರೆನ್ಸ್ಗೆ ಕರೆದೊಯ್ಬೇಕು ಎಂದು ಪ್ರಯತ್ನ ಮಾಡಿದರೆ ಅವನು ಹೇಳಿದ್ದೇನು ಗೊತ್ತಾ? ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತೇನೆ. ಆ ಕೆಲಸ ಯಾರು ಮಾಡ್ತಾರೆ? ಇಂತಹ ಮನೆಯಲ್ಲಿ ಹೋಗಿ ನಾನು ಪಾತ್ರೆ ತಿಕ್ಕುತ್ತೇನೆ. ನನಗೆ ಕೂಟಕ್ಕೆ ಬಾ ಅನ್ನುತ್ತಾ ಇದ್ದಿ, 3 ದಿನ ಕೂಟದಲ್ಲಿ ಪಾಲ್ಗೊಳ್ಳಬೇಕನ್ನುತ್ತಾ ಇದ್ದಿ, ಈ 3 ಡೇಸ್ ನನಗೆ ಬರುವ ಸಂಬಳ ಯಾರು ಕೊಡ್ತಾರೆ
ಆ ಮನೆಯನ್ನೆಲ್ಲ ಚೆನ್ನಾಗಿ ಗೂಡಿಸಿ ಶುಭ್ರಗೊಳಿಸಿ ಅವರ ಪಾತ್ರೆ ತಿಕ್ತೇನೆ. ಇಲ್ಲಿ ಹೋಟೆಲ್ನಲ್ಲಿ ಅಲ್ಲಿರುವ ಪಾತ್ರೆ ಎಲ್ಲ ತೊಳೆಯಬೇಕು. ಇಲ್ಲಿ 2 ಗಂಟೆ, ಅಲ್ಲಿ 2 ಗಂಟೆ, ಇನ್ನೊಂದು ಕಡೆ 3 ಗಂಟೆ. ಈ 2 ಮನೆಗಳಿಗೆ, ಒಂದು ಹೋಟೆಲ್ಗೆ ಹೋಗಿ ಈ ನನ್ನ ಕೆಲಸ ಯಾರು ಮಾಡ್ತಾರೆ ಹೇಳು? ನಿನ್ನೊಂದಿಗೆ ಒಂದು ವೇಳೆ ನಾನು ಮೀಟಿಂಗ್ಸ್ಗೆ ಬಂದ್ರೆ, ಆಗ ನನ್ನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಅವನನ್ನು ಕಳುಹಿಸಿಕೊಟ್ಟು, ಇವನನ್ನು ನೀನು ಮೀಟಿಂಗ್ಗೆ ಕರೆದೊಯ್ಯಿ, ಇವನ ಪರವಾಗಿ ನಾನು ಹೋಟೆಲ್ಸ್ಗೆ ಹೋಗಿ ಮನೆಗಳಿಗೆ ಹೋಗಿ ಕ್ಲೀನ್ ಮಾಡಿ ಬರ್ತೇನೆ ಎಂದು ಹೀಗೆ ಅವನನ್ನು ಪ್ರೋತ್ಸಾಹಿಸಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ಏನ್ ಮಾಡ್ತಾ ಇದ್ದೀರಿ ನೀವು? ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡುವುದಕ್ಕಾಗಿ, ನಿಮ್ಮ ಗಂಡ ರಕ್ಷಿಸಲ್ಪಡುವುದಕ್ಕಾಗಿ, ಹೆಂಡತಿ ರಕ್ಷಿಸಲ್ಪಡುವುದಕ್ಕಾಗಿ, ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು ರಕ್ಷಿಸಲ್ಪಡುವುದಕ್ಕಾಗಿ ನೀವು ಪಡುವಂತಹ ಪ್ರಯಾಸ ಏನಾಗಿದೆ, ಪ್ರಯತ್ನ ಏನಾಗಿದೆ? ಒಂದು ಸಾರಿ ಹೇಳಿ. ನಾನೊಬ್ಬ ಸ್ಟೂಡೆಂಟ್ ಆಗಿದ್ದಾಗ ನನ್ನ ಫ್ರೆಂಡ್ಸ್ ರಕ್ಷಣೆ ಹೊಂದುವುದಕ್ಕಾಗಿ ಕೈಲಾದದ್ದನ್ನು ಮಾಡಿದ್ದೇನೆ. ನೀವೇನ್ ಮಾಡ್ತಾ ಇದ್ದೀರಿ? ಈ ದಿನ ಜವಾಬ್ದಾರಿಕೆಯುಳ್ಳವರಾಗಿ ಜೀವಿಸೋಣವೇ? 4 ಜನ ಸೇರಿ ಪಾರ್ಶ್ವಾಯು ರೋಗಿಯುಳ್ಳವನನ್ನು ಹೊತ್ತು ತಂದಿರುವ ವಿಧಾನವನ್ನು ಯೇಸು ನೋಡಿ, ಅವರ ನಂಬಿಕೆಯನ್ನು ನೋಡಿ ಏನ್ ಮಾಡಿದ್ರಂತೆ? ನೋಡೋಣ ಬನ್ನಿ, ಏನ್ ಮಾಡಿದ್ರೆಂದು. ಯೇಸು ಅವರ ನಂಬಿಕೆಯನ್ನು ನೋಡಿ, 5ನೇ ವಚನ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಆ ಪಾರ್ಶ್ವಾಯು ರೋಗಿಯನ್ನು ನೋಡಿ, ಎದ್ದೇಳು ಎಂದು ಹೇಳಿ ಅವನ ಪಾಪವನ್ನು ಕ್ಷಮಿಸಿ ವಾಸಿ ಮಾಡಿದರೆ, ಸಂತೋಷ ಪಡುವವರು ಸಂತೋಷಪಟ್ರು, ಹೊಟ್ಟೆಕಿಚ್ಚು ಪಡುವವರು ಹೊಟ್ಟೆಕಿಚ್ಚುಪಟ್ರು. ಆದರೆ ಆ ದಿನ ಜರುಗಿದೇನು ಗೊತ್ತಾ? ಪಾರ್ಶ್ವಾಯು ರೋಗವುಳ್ಳವನು ವಾಸಿಯಾದನು. ಯಾಕೆ ವಾಸಿಯಾದನು ಗೊತ್ತಾ? 4 ಜನ ಅವನ ವಿಷಯದಲ್ಲಿ ತೋರಿಸಿರುವಂತಹ ಶ್ರದ್ಧೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಶರೀರ ಸಂಬಂಧವಾದ ರೋಗದ ವಿಷಯದಲ್ಲಿ ಅವರು ಅಷ್ಟು ಪ್ರಯಾಸ ಪಟ್ಟಿರುವುದಾದ್ರೆ, ಮತ್ತೆ ಆತ್ಮ ಸಂಬಂಧವಾದ ರೋಗದಿಂದ ಬಾಧೆ ಪಡ್ತಿರುವಂತಹ, ನೀವು ತಿಳ್ಕೊಂಡಿರುವಂತಹ ಜನರ ವಿಷಯದಲ್ಲಿ ನಿಮಗೆ ಶ್ರದ್ಧೆ ಇದೆಯಾ? ಶ್ರದ್ಧೆ ಇರುವುದಾದರೆ ಖಂಡಿತವಾಗಿ ಅದನ್ನು ಕ್ರಿಯೆಯಲ್ಲಿಡಬೇಕು. ಅಂತ್ಯ ದಿನಗಳಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ತಪ್ಪದೆ ಮಾಡಬೇಕಾದಂತಹ 3 ಕೆಲಸಗಳು. ಮೊದಲನೇದು ಏನು ಹೇಳಿ? ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡಬೇಕು. 2ನೇದು ನಾವು ಪ್ರಕಟಿಸಬೇಕು. 3ನೇದು ನಾವು ಪ್ರೋತ್ಸಾಹಿಸಬೇಕು. ಏನ್ ಮಾಡಬೇಕು? ಪ್ರೋತ್ಸಾಹಿಸಬೇಕು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 2ನೇ ವಚನ ಓದುತ್ತಿದ್ದೇನೆ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬರ್ನಬನನ್ನು ಸೌಲನನ್ನು, ಅಂದರೆ ಪೌಲನನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ನಾನು ಇವರನ್ನು, ಅಂದರೆ ಬರ್ನಬ ಪೌಲನನ್ನು ಪ್ರತ್ಯೇಕಿಸಿದ್ದೇನೆ, ಅವರಿಗೊಂದು ಸೇವೆ ಒಪ್ಪಿಸಿದ್ದೇನೆ. ಏನದು? ಸುವಾರ್ತೆ ಸಾರಬೇಕು. ಅದಕ್ಕೋಸ್ಕರ ಅವರನ್ನು ನಾನು ಪ್ರತ್ಯೇಕಿಸಿದ್ದೇನೆ. ಇಲ್ಲಿ ಅವರು ಮೌನವಾಗಿರಬಾರದು ಮತ್ತು ಖಾಲಿಯಾಗಿರಬಾರದು. ಯಾವ ಸೇವೆಗೋಸ್ಕರ ಅವರನ್ನು ಪ್ರತ್ಯೇಕಿಸಿದ್ದೇನೋ ಆ ಸೇವೆ ಮಾಡುವುದಕ್ಕಾಗಿ ಅವರನ್ನು ನೀವು ಪ್ರೋತ್ಸಾಹಿಸಿರಿ, ಅವರನ್ನು ಕಳುಹಿಸಿಕೊಡಿರಿ. ನೀವು ಅವರನ್ನು ಕಳಿಸದಿದ್ದರೆ ಅವರು ಹೋಗುವುದಿಲ್ಲ, ಅವರು ಹೋಗದಿದ್ದರೆ ಸುವಾರ್ತೆಯನ್ನು ಪ್ರಕಟಿಸೋದಿಲ್ಲ, ಸುವಾರ್ತೆ ಪ್ರಕಟಿಸದಿದ್ದರೆ ಆತ್ಮಗಳು ರಕ್ಷಿಸಲ್ಪಡೋದಿಲ್ಲ, ಆತ್ಮಗಳು ರಕ್ಷಿಸಲ್ಪಡದಿದ್ದರೆ ಸಭೆಗಳು ಸ್ಥಾಪನೆ ಆಗೋದಿಲ್ಲ. ಕಳುಹಿಸಿಕೊಡಿರಿ, ಪ್ರೋತ್ಸಾಹಿಸಿರಿ ಎಂದು ದೇವರು ಹೇಳ್ತಾರೆ. ಮುಂದೆ ನೋಡಿ, ಆಗ ಅವರು ಉಪವಾಸವಿದ್ದು, 3ನೇ ವಚನ, ಪ್ರಾರ್ಥನೆ ಮಾಡಿ ಅವರಿಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. ಪ್ರಿಯ ಸಹೋದರ ಸಹೋದರಿಯರೇ, ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಗಲತ್ಯದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಈ ಪತ್ರಿಕೆಗಳನ್ನೆಲ್ಲ ನಾವು ನೋಡ್ತೇವಲ್ಲವೇ? ಇವೆಲ್ಲ ಎಲ್ಲಿಂದ ಬಂದಿವೆ? ಯಾಕೆ ಬರೆಯುತ್ತಾನೆ ಪೌಲನು ಈ ಪತ್ರಿಕೆಗಳನ್ನು? ತಾನು ಸ್ಥಾಪಿಸಿರುವಂತಹ ಸಭೆಗೆ ಈ ಪತ್ರಿಕೆ ಬರೆಯುತ್ತಾನೆ. ಹೇಗೆ ಸಭೆಗಳನ್ನು ಸ್ಥಾಪಿಸಿದನು ಗೊತ್ತಾ? ಅಂತಿಯೋಕ್ಯ ಎಂಬ ಸಭೆ ಪೌಲನನ್ನು ಬರ್ನಬಾನನ್ನು ಪ್ರೋತ್ಸಾಹಿಸಿ ಕಳಿಸಿಕೊಟ್ರು. ನೀವು ಹೋಗಿರಿ, ನೀವು ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ದೇವರು ಆರಿಸಿಕೊಂಡಿದ್ದಾರೆ, ಹಾಗಾಗಿ ನೀವು ಹೊರಟು ಹೋಗಿರಿ. ನಿಮ್ಮ ಹಿಂದೆ ನಾವು ಇದ್ದುಕೊಂಡು ನಿಮಗೆ ಬೇಕಾದ ಸಹಾಯ ಒದಗಿಸುತ್ತೇವೆ. ನೀವು ಹೋಗಿ ಸುವಾರ್ತೆ ಪ್ರಕಟಿಸಿರಿ, ವಾಕ್ಯವನ್ನು ಬೋಧಿಸಿರಿ, ಸಭೆಗಳನ್ನು ಸ್ಥಾಪಿಸಿರಿ. ಪೌಲನನ್ನು ಬರ್ನಬನನ್ನು, ಆನಂತರ ಪೌಲನನ್ನು ಸೀಲನನ್ನು ಅವರು ಪ್ರೋತ್ಸಾಹಿಸಿ ಕಳಿಸಿಕೊಟ್ಟಿರುವುದರಿಂದಲೇ ಅಷ್ಟೊಂದು ಸಭೆಗಳು ಸ್ಥಾಪಿಸಲ್ಪಟ್ಟವು. ಪತ್ರಿಕೆಗಳಿವೆ ಅಲ್ಲವೇ? 14 ಪತ್ರಿಕೆಗಳನ್ನು ಬರೆಯುತ್ತಾನೆ ಪೌಲನು. ಈ 14 ಪತ್ರಿಕೆ ಯಾರಿಗಾಗಿ ಬರೆದಿದ್ದಾನೆ? ಹೆಚ್ಚು ಶೇಕಡ ತಾನು ಸ್ಥಾಪಿಸಿರುವ ಸಭೆಗಳವರಿಗೆ ಬರೆದಿದ್ದಾನೆ. ಆ ಸಭೆಗಳನ್ನೆಲ್ಲ ಹೇಗೆ ಸ್ಥಾಪಿಸಿದ್ದಾನೆ? ಇಗೋ, ಅಂತಿಯೋಕ್ಯ ಎಂಬ ಸಭೆ ಪ್ರೋತ್ಸಾಹಿಸಿತು, ಅವರನ್ನು ಕಳಿಸಿಕೊಟ್ಟಿತು. ಸಹೋದರ ಸಹೋದರಿಯರೇ, ಒಂದು ಕಾಲದಲ್ಲಿ ಕಲ್ವರಿ ಟೆಂಪಲ್ ಹೈದರಾಬಾದ್ನಲ್ಲಿ ಮಾತ್ರ ಇರ್ತಾ ಇತ್ತು. ಆದರೆ ಈ ದಿನ ಅನೇಕ ಪ್ರಾಂತ್ಯಗಳಲ್ಲಿ ಬ್ರಾಂಚ್ ಚರ್ಚಸ್ಗಳು ಸ್ಥಾಪಿಸಲ್ಪಡ್ತಿವೆ. ಕಾರಣ ಗೊತ್ತಾ? ನಿಮ್ಮ ಸಹಾಯದ ನಿಮಿತ್ತ, ನಿಮ್ಮ ಸಹಕಾರದ ನಿಮಿತ್ತ,
ನಿಮ್ಮ ಪ್ರೋತ್ಸಾಹದ ನಿಮಿತ್ತ ಕಲ್ವರಿ ಟೆಂಪಲ್ ಸ್ಥಾಪಿಸಲ್ಪಡ್ತಾ ಇವೆ. ಯಾಕೆ ಸ್ಥಾಪಿಸಲ್ಪಡ್ತಾ ಇವೆ? ಬಹು ಕಡಿಮೆ ಕಾಲದಲ್ಲಿ 3,000 ಜನ, 4,000 ಜನ, 5,000 ಜನ, 10,000 ಜನ ಹೇಗೆ ಸ್ಥಾಪಿಸಲ್ಪಡ್ತಾ ಇದೆ ಅಷ್ಟೊಂದು ದೊಡ್ಡ ಸಭೆ? ಕಾರಣ ಗೊತ್ತಾ? ನಾನು ಟಿವಿಯಲ್ಲಿ ವಾಕ್ಯ ಸಾರುವುದರ ನಿಮಿತ್ತ. ಹಾಗೆ ನಾನು ಟಿವಿಯಲ್ಲಿ ವಾಕ್ಯ ಸಾರಲು ಕಾರಣ ಯಾರು ಗೊತ್ತಾ? ನೀವೇ ಅಲ್ಲವೋ? ನೀವು ಮಾಡ್ತಿರುವ ಸಹಾಯವಲ್ಲವೋ? ಕಲ್ವರಿ ಸ್ವರಕ್ಕೆ ನೀವು ಸಹಾಯ ಮಾಡುತ್ತಿರುವುದರಿಂದಲ್ಲವೋ ಅನೇಕ ಲಕ್ಷಾಂತರ ಜನ ಸುವಾರ್ತೆ ಕೇಳ್ತಿದ್ದಾರೆ. ಕೇಳಿದವರು ರಕ್ಷಿಸಲ್ಪಡ್ತಿದ್ದಾರೆ. ರಕ್ಷಿಸಲ್ಪಟ್ಟವರು ಕಲ್ವರಿ ಟೆಂಪಲ್ ಸ್ಥಾಪಿಸಲ್ಪಟ್ಟಾಗ ಓಡೋಡಿ ಬಂದು ದೇವರನ್ನು ಆರಾಧಿಸ್ತಿದ್ದಾರೆ. ಅದಕ್ಕೆ ಅಂತ್ಯ ದಿನಗಳಲ್ಲಿ ಪ್ರತಿ ವಿಶ್ವಾಸಿ ತಪ್ಪದೆ ಮಾಡಬೇಕಾದಂತಹ 3 ಕೆಲಸ ಏನಾಗಿವೆ ಹೇಳಿ? ಪ್ರಾರ್ಥನೆ ಮಾಡಬೇಕು. 2ನೇದು ಪ್ರಕಟಿಸಬೇಕು. 3ನೇದು ಪ್ರೋತ್ಸಾಹಿಸಬೇಕು. ಕನಿಷ್ಠ ಒಬ್ಬರನ್ನಾದರೂ ಕರ್ತನ ಸನ್ನಿಧಿಗೆ ನಡೆಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಆಂದ್ರಿಯ ಪೇತ್ರನನ್ನು ನಡೆಸಿದರೆ ಪೇತ್ರ 1000 ಜನರನ್ನು ನಡೆಸಿದ. ಕಿಂಬಾಲ್ ಎಂಬ ಸಂಡೇ ಸ್ಕೂಲ್ ಟೀಚರ್ ಡಿ.ಎಲ್. ಮೋಡಿಗೆ ರಕ್ಷಣೆಗೆ ನಡೆಸಿದರೆ ಆ ಡಿ.ಎಲ್. ಮೋಡಿ ಲಕ್ಷಾಂತರ ಜನರಿಗೆ ರಕ್ಷಣೆಗೆ ನಡೆಸುತ್ತಾರೆ. ಒಬ್ಬರನ್ನಾದರೂ ನೀವು ಕರ್ತನ ಕಡೆಗೆ ರಕ್ಷಣೆಗೆ ನಡೆಸಿರಿ. ಹಾಗೆಯೇ ದೀನಸೇವಕನಾದ ನಾನು ಸಾರುವ ಸುವಾರ್ತೆಯನ್ನು ಲೋಕಕ್ಕೆ ತಲುಪಿಸುವುದಕ್ಕಾಗಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಪ್ರೋತ್ಸಾಹಿಸಿರಿ. ಅಂತ್ಯ ದಿನಗಳಲ್ಲಿ ನಮ್ಮೆಲ್ಲರ ಮೇಲಿರುವ ಜವಾಬ್ದಾರಿಕೆ ನಾವು ಪ್ರಾರ್ಥಿಸಬೇಕು, ಪ್ರಕಟಿಸಬೇಕು, ಪ್ರೋತ್ಸಾಹಿಸಬೇಕು. ಹೌದೆನ್ನುವವರು ಪ್ರಾರ್ಥನೆ ಮಾಡುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಾವು ತಿಳ್ಕೊಂಡಿರುವ ಸತ್ಯವನ್ನು ಮುಚ್ಚಿಡುವವರಾಗಿರಬಾರದು. ತಿಳಿದುಕೊಂಡಿರುವ ಸತ್ಯವನ್ನು ದೇವರೇ ನಾವು ನಮ್ಮ ಮನಸ್ಸಲ್ಲಿ ನಾವಿಟ್ಟುಕೊಳ್ಳಬಾರದು. ಅದಕ್ಕೆ ಹೇಳಿದ್ದೀರಿ, ನರಪುತ್ರನೇ ನಿನ್ನನ್ನು ಕಾವಲುಗಾರನನ್ನಾಗಿಟ್ಟಿದ್ದೇನೆಂದು. ಯಾರಿಗೆ ಎಚ್ಚರಿಸು ಅನ್ನುತ್ತೇನೋ ಅವರಿಗೆ ಹೋಗಿ ನೀನು ಎಚ್ಚರಿಸಬೇಕು. ದೇವರೇ, ಡಿ.ಎಲ್. ಮೋಡಿ ಅವರ ಬಳಿಗೆ ಹೋಗಿ ಸುವಾರ್ತೆ ಪ್ರಕಟಿಸಿದ ಪುಣ್ಯಕ್ಕಾಗಿ ಡಿ.ಎಲ್. ಮೋಡಿ ರಕ್ಷಿಸಲ್ಪಟ್ರು. ಯಾರ ಬಳಿಗೆ ನಮ್ಮನ್ನು ಕಳಿಸುತ್ತೀರೋ ಅಲ್ಲಿಗೆ ನಾವು ಹೋಗಿ ಯಾರೊಂದಿಗೆ ಮಾತಾಡಬೇಕೋ ಅವರೊಂದಿಗೆ ಮಾತಾಡಿ ನಿಮ್ಮ ಪ್ರೀತಿಯ ಸತ್ಯ ಸುವಾರ್ತೆ ಹಂಚುವಂತಹ ಮನಸ್ಸು ನಮಗೆ ದಯಪಾಲಿಸಿರಿ. ಪಾರ್ಶ್ವಾಯುದಿಂದ ಬಿದ್ದಿರುವವನಿಗೆ ಇದ್ದ ಸ್ಥಿತಿಯಲ್ಲಿ ಹೊತ್ಕೊಂಡು ಬರುವುದು ಅಷ್ಟು ಸುಲಭವಲ್ಲ. ಒಂದು ಮನೆ ಮೇಲೆ ಹೊತ್ಕೊಂಡು ಹೋಗುವುದು ಕೂಡ ಅಷ್ಟು ಸುಲಭವಲ್ಲ. ಮನೆಯ ಮೇಲ್ಛಾವಣಿ ತೆಗೆಯುವುದು ಕೂಡ ಅಷ್ಟು ಸುಲಭವಲ್ಲ. ಎಷ್ಟೋ ಪ್ರಯಾಸದಿಂದ ಕೂಡಿದಾಗಿದೆ. ಆದಾಗಿ ಮಾಡಿದಿರಲ್ಲವೇ? ಯಾಕೆಂದ್ರೆ ಅದು ಅವರ ನಂಬಿಕೆ ಆಗಿದೆ. ದೇವರೇ, ಪ್ರೀತಿಯಿಂದ ಈ ದಿನಗಳಲ್ಲಿ ಕರೆಯುವುದೇ ಕಷ್ಟ ಆಗಿದೆ. ಮನೆಗೆ ಹೋಗಿ ಕರ್ತರುವುದೇ ಕಷ್ಟಕರವಾಗಿದೆ. ಬೈಕ್ ಮೇಲೆ ತರೋದು ಕಷ್ಟ, ಕಾರಲ್ಲಿ ತರೋದು ಕಷ್ಟ, ಸ್ವಲ್ಪ ಪ್ರಯಾಸ ಪಡೋದೇ ಕಷ್ಟ. ಸುಖಭರಿತವಾದ ಜೀವಿತ ನಾವು ಜೀವಿಸ್ತಾ ಇದ್ದೇವೆ. ದೇವರೇ, ನಮ್ಮನ್ನು ಕ್ಷಮಿಸಿರಿ. ನಶಿಸುವವರ ವಿಷಯದಲ್ಲಿ ಜವಾಬ್ದಾರಿಕೆ ಉಳ್ಳವರಾಗಿ ನಿಮ್ಮ ಕುರಿತಾದ ಸತ್ಯವನ್ನು ಅವರಿಗೆ ಪ್ರಕಟಿಸುವಂತಹ ಕೃಪೆ, ಪ್ರಚುರಪಡಿಸುವಂತಹ ಧನ್ಯತೆ ನಮಗೆ ದಯಪಾಲಿಸಿರಿ. ಕೇಳಿರುವ ವಾಕ್ಯ ಬಿಟ್ಟು ಬಿಡಲಾರದೆ ಕ್ರಿಯೆಯಲ್ಲಿಡುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು, ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.